ಹಲೋ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಈ ಕಲರ್ ಇದೆ, ಪಲ್ಲು ಈ ಕಲರ್ ಇದೆ. 6 ಎಳೆ ದಾರ ತಗೊಂಡಿದ್ದೀನಿ, ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡಿದ್ದೀನಿ. ನೋಡಿ, ಪಲ್ಲುಗೆ ಆಲ್ರೆಡಿ ನಾನು ಬೇಸ್ಲೈನ್ ಹಾಕಿದ್ದೀನಿ. ಪಲ್ಲು ಬ್ಯಾಕ್ ಸೈಡ್ ನನ್ನ ಕಡೆ ಇದೆ. ನೋಡಿ, 4 ಚೈನ್ 3 ಚೈನ್ 6 ಚೈನ್ 3 ಚೈನ್ 4 ಚೈನ್ 3 ಚೈನ್ ಮತ್ತು 6 ಚೈನ್. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ ನಾನು ಆರ್ಚಿಗೆ ಎಂಡ್ ಮಾಡ್ಕೊಂಡಿದ್ದೆ, ಮತ್ತು ಅದನ್ನು ತೆಗೆದುಬಿಟ್ಟು ಅಡ್ಜಸ್ಟ್ ಮಾಡಿ 3 ಚೈನ್ ನೋಡಿ, ಇಲ್ಲೆಲ್ಲ 3 ಚೈನ್ ಹಾಕಿ 6 ಚೈನ್ ಹಾಕ್ಕೊಂಡು ಮತ್ತು 3 ಚೈನು 2 ಟೈಮ್ಸ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಲ್ಲುಲ್ಲಿ ಸಿಲ್ವರ್ ಕಲರ್ ಝರಿ ಇರೋದ್ರಿಂದ ನಾನು ಪರ್ಲ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅವಾಗೆ ನಾನು ಗೋಲ್ಡ್ ಬೀಡ್ಸ್ ತೋರಿಸ್ದೆ. ಈಗ ಪಲ್ಲುನ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ, ಕೊನೆಯಲ್ಲಿ ನಾನು ಆರ್ಚ್ ಬರೋ ಥರ ಎಂಡ್ ಮಾಡಿಕೊಂಡು ತೆಗೆದುಬಿಟ್ಟು ಮತ್ತು ಕುಚ್ಚು ಬರೋ ಥರ ಕೊನೆಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ನಲ್ಲ. ನೋಡಿ, ನಾನು 2 ಆರ್ಚ್ ಹಾಕ್ಬಿಟ್ಟು ಮತ್ತೆ ತೆಗೆದುಬಿಟ್ಟು ಮತ್ತೆ ಆ ಥರ ಮಾಡಿದ್ದೀನಿ. ಇಲ್ಲಿಂದ ಈಗ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡು ಹೋಗಬೇಕು. 2ರಲ್ಲಿ ಒಂದ್ಸಲಿ, 2ರಲ್ಲಿ ಒಂದ್ಸಲಿ ಮತ್ತು 2ರಲ್ಲಿ ಒಂದ್ಸಲಿ. ಇದಕ್ಕೀಗ ಪೀಕೋ ಸ್ಟಿಚ್ ಮಾಡ್ಕೋಬೇಕು. 3 ಚೈನ್ ತ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಪಕ್ಕದಲ್ಲೇ. ಮತ್ತು 3 ಚೈನ್ ತ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್. ಫುಲ್ ಆರ್ಚ್ ಇದೇ ಥರ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾನೆಲ್ಲ ಸೀರೆಗೂ ಕೊನೆಯಲ್ಲಿ ಕುಚ್ಚು ಬರೋ ಥರನೇ ಮಾಡ್ಕೊಳ್ಳೋದು. ಈ ಸೀರೆಗೆ ಆರ್ಚು ಎಂಡೋಗೋ ಥರ ಬಂತು. ಹಾಗೆಯೇ ನಾನು 2 ಆರ್ಚ್ ಹಾಕ್ಬಿಟ್ಟೆ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿಕೊಂಡು. ಈಗ ತೋರಿಸ್ತಾ ಇರೋದು ಅದೇ ನಾನು. ಮತ್ತು ಇದನ್ನು ನಾನು ಸ್ವಲ್ಪ ತೆಗೆದುಬಿಟ್ಟು ಆರ್ಚ್ಗಳೆರಡು ತೆಗೆದು ಬೇಸ್ ಲೈನು ತೆಗೆದು ಅಡ್ಜಸ್ಟ್ ಮಾಡಿ ಕೊನೆಯಲ್ಲಿ ಕುಚ್ಚು ಬರೋ ಥರ ಮಾಡಿಕೊಂಡು ಡಿಸೈನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೇಮ್ ಇವಾಗ ಹೇಗೆ ಮಾಡಿ ತೋರಿಸ್ತಾ ಇದ್ದೀನೋ ಇದೇ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ. ನೋಡಿ, 5 ಟೈಮು ತ್ರಿಬಲ್ ಕ್ರೋಶ ಕಂಬ ಪೀಕೋ ಸ್ಟಿಚ್ ಮಾಡಿಕೊಂಡೆ. ಈಗ ಗೋಲ್ಡ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇದನ್ನೆಲ್ಲ ಬಿಚ್ಚಿ ಸೇಮ್ ಡಿಸೈನೇ ಮಾಡೋದು, ಆದರೆ ನಾನು ಇದನ್ನೆಲ್ಲ ಬಿಚ್ಚಿಬಿಟ್ಟು ಪರ್ಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಡಿಸೈನು. ಸೇಮ್ ಪ್ರೋಸೆಸ್ಸೇ ಎಲ್ಲ. ನೋಡಿ, ಮತ್ತು ಇವಾಗ ತ್ರಿಬಲ್ ಕ್ರೋಶ ಕಂಬ ಪೀಕೋ ಸ್ಟಿಚ್ಚು ಸೇಮ್ ಈ ಕಡೆನೂ 5 ಟೈಮು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋಬೇಕು.
ನೋಡಿ ಈ ಥರ ಮಾಡ್ಕೋಬೇಕು. ಟೋಟಲ್ಲು 10 ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಇವಾಗ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. ನೋಡಿ ಈ ಥರ ಬರುತ್ತೆ. ಮತ್ತು ಇವಾಗ ಇಲ್ಲಿ 4 ಚೈನ್, 3 ಚೈನ್, ಇಲ್ಲಿ ನಾನು 3 ಚೈನ್ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ 3 ಚೈನ್ ಮಾಡ್ಕೊಂಡಿದ್ದಿಲ್ಲಿ ನೋಡಿ. ಮತ್ತು ಇವಾಗ ಇಲ್ಲಿಂದ ಆರ್ಚ್ ಮಾಡ್ಕೋಬೇಕು. 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಇದ್ದರೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಅಡ್ಜಸ್ಟ್ ಮಾಡಿರೋದ್ರಿಂದ 3 ಚೈನ್ ಹಾಕಿದೆ ಅಲ್ಲಿ. ಮತ್ತು ನಾನು ಇದನ್ನು ಆರ್ಚನ್ನ ತೆಗೆದುಬಿಟ್ಟು ಕೊನೆಯಲ್ಲಿ ಅಡ್ಜಸ್ಟ್ ಮಾಡಿ ಕುಚ್ಚು ಬರೋ ಥರ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಪರ್ಲ್ ಬೀಡ್ಸ್ ಯೂಸ್ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕೊನೆಯವರೆಗೂ ಇದೇ ಥರ ಮಾಡ್ಕೊಂಡು ಹೋಗಿ. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಿದ್ದೀನಿ. ಕುಚ್ಚಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿ ಕಟ್ಟಿದ್ದೀನಿ. ಕೊನೆಯಲ್ಲೂ ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗು ಆರ್ಚಿಗೆ ಎಂಡ್ ಮಾಡೋ ಥರ ಮಾಡ್ಕೊಂಡಿದ್ದೆ, ಮತ್ತು ತೆಗೆದುಬಿಟ್ಟು ಮಾಡ್ಕೊಂಡಿದ್ದೀನಿ ಅಡ್ಜಸ್ಟ್ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.